ಚದುರಂಗ ಆಡ್ಬಿಟ್ರಲ್ಲ ಅತ್ತೆ. ಪ್ರತಿ ಸಲ ನೀವು ಸುಳ್ಳು ಹೇಳುವಾಗ್ಲೂ ನನ್ ಕೀರ್ತಿ ಬಗ್ಗೆ ನಿಮ್ ಹತ್ರ ಪ್ರಶ್ನೆ ಮಾಡಿದ್ದೆ. ಆದ್ರೆ ನೀವು ಸತ್ಯ ಹೇಳಲಿಲ್ಲ. ನೀವು ಮೌನವಾಗಿದ್ದು ಕೀರ್ತಿನ ಬಲಿ ಕೊಟ್ರಿ. ನಿಮ್ ಮಗನ್ಗೋಸ್ಕರ ತ್ಯಾಗ ಮಾಡಿರೋ ಹುಡುಗಿಗೆ ಇಂಥದೊಂದು ಅನ್ಯಾಯ ಆಗ್ತಿದ್ರು ನಿಮ್ಗೇನು ಅನ್ಸಿಲ್ವ? ನಿಮ್ ಮುಂದೆನೆ ನಾನು ವೈಷ್ಣವ್ ಕೀರ್ತಿಗೆ ಅನ್ಬಾರದಂದ್ರು ನಿಮ್ಗೇನು ಅನ್ಸ್ಲಿಲ್ವಾ? ಕೀರ್ತಿದು ಒನ್ ಸೈಡ್ ಲವ್ ಸ್ಟೋರಿ ಅಂತ ನೀವು ನಮ್ ಮುಖದ ಮುಂದೆ ಸುಳ್ಳು ಹೇಳುವಾಗ್ಲೂ ನಿಮ್ಗೇನು ಅನ್ಸ್ಲಿಲ್ವಾ ಅಂತೆ? ಇದನ್ನ ನೀವು ಕಾಳಜಿ ಅಂತ ಹೇಳ್ತೀರಾ? ಇದು ಕಾಳಜಿ ಅಲ್ಲ, ಅನ್ಯಾಯ. ಗೊತ್ತಿದ್ದು 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 ಮಾಡಿದ ಅನ್ಯಾಯ ಅಂತ ಇದು. ಇವತ್ತು ನೀವು ಮಾಡಿರೋ ಅನ್ಯಾಯಕ್ಕೆ, ನಿಮ್ ಸ್ವಾರ್ಥಕ್ಕೆ 3 ಜನರ ಜೀವನ ಬಲಿಯಾಗಿದೆ ಅಂತೆ. ಈ 3 ಜನ ಜೀವನದಲ್ಲಿ ಖುಷಿಯಾಗಿಲ್ಲ ಅಂತಂದ್ರೆ ಅದಕ್ಕೆ ನೀವೇ ಕಾರಣ ಅಂತೆ. ನೀವು ಮಾತ್ರ ಕಾರಣ. ಎಲ್ಲರೂ ನನ್ ತಲೆ ಕಟ್ಬೇಡ. ನಾನ್ ತಲೆ ಏನ್ ಮಾಡ್ಲಿ? ಕೀರ್ತಿ ಜಾಗದಲ್ಲಿ ನೀನಿದ್ದಿದ್ರೆ ನೀನೇನ್ ಮಾಡ್ತಿದ್ದೆ? ಕೀರ್ತಿ ಜಾಗದಲ್ಲಿ ನಾನಿದ್ದಿದ್ರೆ ಏನ್ ಮಾಡ್ತಿದ್ದೆ, ನನ್ ಜಾಗದಲ್ಲಿ ಕೀರ್ತಿ ಇದ್ದಿದ್ರೆ ಏನ್ ಮಾಡ್ತಿದ್ರು ಅನ್ನೋದು ವಿಷಯ ಅಲ್ಲ ಅತ್ತೆ. ನಿಮ್ದೇ ಜಾಗದಲ್ಲಿ ನೀವು ಏನ್ ಮಾಡಿದ್ರಿ? ಮಗನ ಅಷ್ಟು ಪ್ರೀತಿಸೋ ನೀವು ಮಗನಿಂದ ಸತ್ಯನ ಮುಚ್ಚಿದ್ರಿ. ನಿಮ್ ಸ್ವಂತ ಮಗನ್ಗೆ ನೀವೇ ಮೋಸ ಮಾಡಿದ್ರಿ. ಸಮಯ ಸಂದರ್ಭ ಹೇಗಿತ್ತು ಅಂತ ಅರ್ಥ ಮಾಡ್ಕೊಂಡೆ ಏನೇನೋ ಮಾತಾಡ್ಬೇಡ ಲಕ್ಷ್ಮಿ. ಈಗ ಪರಿಸ್ಥಿತಿ ಹೇಗಿದೆ ಅನ್ನೋ ಅಂದಾಜು ನಿಮಗಿದೆಯಾತೆ? ಅಂದ್ರೆ ನೀವೀಗ ಪುಟ್ಟನ್ ಜೊತೆಗೆ ಖುಷಿಯಾಗಿಲ್ವಾ? ನೀನು ಇಂಥ ಮನೆ, ಇಂಥ ಸಂಸಾರ ಸಿಕ್ಕಿಲ್ವಾ? ಕೀರ್ತಿ ಬಿಟ್ಟು ಹೋಗಿರ್ತಾರೆ. ನಿನಗೆ ಚಿನ್ನದಂತ ನನ್ನ ಮಗ ಗಂಡನಾಗಿ ಸಿಕ್ಕಿದ್ದು. ಅದನ್ನ ನೋಡ್ಕೊ, ಖುಷಿಯಾಗಿರು. ಖುಷಿ? ಯಾವ ಖುಷಿ ಬಗ್ಗೆ ಮಾತಾಡ್ತಿದ್ದೀರಾ ಅಂತೆ? ವೈಷ್ಣವ್ಗೆ ಕೀರ್ತಿ ಕಂಡ್ರೆ ಆಗಲ್ಲ. ನನ್ನ ವೈಷ್ಣವ್ ಮಧ್ಯೆ ಕೀರ್ತಿ ಇದ್ದಾರೆ. ವೈಷ್ಣವ್ ಒಂದೊಂದ್ ದಿನ ನನ್ನ ಪ್ರೀತಿ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಇದಕ್ಕಿಂತ ಕೆಟ್ಟ ಪರಿಸ್ಥಿತಿ ಇನ್ಯಾವುದಿದೆ ಅತ್ತೆ? ನನಗೂ ಅದೇ ಬೇಕಾಗಿರೋದಲ್ವಾ ಲಕ್ಷ್ಮಿ? ಇಷ್ಟೆಲ್ಲ ಆಗಿರೋದಕ್ಕೆ ನನಗೂ ಹೇಳ್ತಿದೆ ಲಕ್ಷ್ಮಿ. ಆದ್ರೆ ಆ ದಿನ ನಾನು ಇದನ್ನೆಲ್ಲ ಯೋಚನೆ ಮಾಡ್ಲಿಲ್ಲ. ನನ್ನ ಮಗ ಜೀವಂತವಾಗಿರ್ಲಿ ಅಂತ ಅಷ್ಟೇ ನನ್ನ ತಲೆ ನಿಂತಿದ್ದು. ಅಷ್ಟಕ್ಕೆ ಏನು ಮಾಡ್ಬೇಕು ಅದನ್ನ ಮಾಡ್ದೆ ಗೊತ್ತು. ಆದ್ರೆ ಈಗ ಪರಿಸ್ಥಿತಿ ಹೀಗಿರುವಾಗ ಎಷ್ಟು ಫೀಲ್ ಮಾಡ್ಕೊಳ್ಳೋದ್ ಬಿಟ್ಟು ಇನ್ನೇನ್ ಮಾಡಕ್ಕಾಗುತ್ತೆ ನನ್ನ ಕೈಯಲ್ಲಿ? ಕೀರ್ತಿ ಮತ್ತೆ ಪುಟ್ಟನ್ನ ಒಂದು ಮಾಡ್ಲ, ನಿನ್ನ ಮತ್ತೆ ಪುಟ್ಟನ್ನ ದೂರ ಮಾಡ್ಲ? ಅದೆಲ್ಲ ಏನು ಬೇಡ ಅಂತ. ನಾಳೆ ವೈಷ್ಣವ್ ಅವ್ರು ಬರ್ತಾರೆ. ಅವ್ರಿಗಿರೋ ಸತ್ಯ ಹೇಳ್ಬಿಡಲ್ಲ. ಮುಚ್ಚಿಟ್ಟಿದ್ದನ್ನೆಲ್ಲ ನಾಳೆ ಅವ್ರಿಗೆ ತಿಳಿಸ್ಬಿಡೋಣ. ಅಂಕಿತ್, ನಿನ್ ಹತ್ರ ನನ್ನ ATM ಕಾರ್ಡ್ ಇದೆ ಅಲ್ವಾ? ಕೊಡು, ನಾನು ಹೋಗಿ ಕ್ಯಾಶ್ ಮಾಡ್ಕೊಂಡ್ ಬರ್ತೀನಿ. ಅಮ್ಮ, ಅದು ಕಾರ್ಡ್ ಇದೆಯೋ ಇಲ್ವೋ? ಇದೆ, ಕೊಡು ಮತ್ತೆ. ಸುಪ್ರೀತಾ, ಒಂದ್ ನಿಮಿಷ ಇದೆ. ಅಂಕಿತ್, ನೀನು ಜೊತೆಗೆ ಹೋಗೋ. ಸರಿ ಅಜ್ಜಿ.
ಅದು ಬಿಲ್ ಪೇ ಮಾಡಕ್ ಬಂದವರು ಹೊರಟೋಗ್ಬಿಟ್ರಲ್ಲ ಅದಕ್ಕೆ ಕೇಳಿದೆ ಅಷ್ಟೇ. ನೀನೇನು ಯೋಚನೆ ಮಾಡ್ಬೇಡ, ATM ಹೋಗಿದ್ದಾರೆ, ದುಡ್ಡು ತಂದು ಕೊಡ್ತಾರೆ. ಸರಿ ಮೇಡಮ್. ಓಹೋ ಅಜ್ಜಿ ನೀವು ತಿನ್ನಿ. ಅಂದ್ರೆ ಅಂದ್ರೆ ನೀನು ಎಲ್ಲ ವಿಷಯನೂ ಹೇಳ್ತೀಯ ಲಕ್ಷ್ಮಿ. ತಾಯಿಯಾಗಿ ನೀವು ಈ ಕೆಲಸನ ಯಾವತ್ತೂ ಮಾಡ್ಬೇಕಿತ್ತು, ಮಾಡಬಹುದಿತ್ತು. ಎಲ್ಲ ಅವಕಾಶನೂ ನಿಮ್ಗಿತ್ತು, ಆದ್ರೆ ನೀವು ಮಾಡ್ಲಿಲ್ಲ. ಈಗ ಕಾಲ ಮಿಂಚೋಗಿದೆ. ಆ ಕೆಲ್ಸನ ಕೀರ್ತಿ ಮಾಡಿದ್ದಾರೆ, ನನಗ್ ಸತ್ಯ ಹೇಳಿದ್ದಾರೆ. ಆ ಸತ್ಯನ ವೈಷ್ಣವ್ರಿಗೆ ತಿಳಿಸೋಣ. ನೀವೆಲ್ಲ ಹೇಳ್ತೀಯ? ಹೌದು ಅತ್ತೆ. ನೀವ್ ಯಾವ ದೇವಸ್ಥಾನದಲ್ಲಿ ನನ್ನ ವೈಷ್ಣವ್ ಸಂಸಾರ ಚೆನ್ನಾಗಿರ್ಲಿ ಅಂತ ಪೂಜೆ ಮಾಡಿಸಿದ್ರು, ಅದೇ ದೇವಸ್ಥಾನದಲ್ಲಿ ನಾಳೆ ವೈಷ್ಣವ್ರಿಗೆಲ್ಲ ಸತ್ಯ ಗೊತ್ತಾಗುತ್ತೆ. ನಮ್ ಬದುಕಿನ ನಿರ್ಧಾರನೂ ಅಲ್ಲೇ ಆಗತ್ತೆ. ಇದಾಗ್ಬಾರ್ದು ಕಾವೇರಿ, ಇದಾಗ್ಬಾರ್ದು. ಇವ್ರು ಅನ್ಕೊಂಡಾಗ ಏನಾದ್ರೂ ಆಗೋದ್ರೆ ನನ್ನ ಅಸ್ತಿತ್ವನೇ ಕುಸ್ತು ಹೋಗುತ್ತೆ. ನನ್ನ ಪುಟ್ಟ ದೃಷ್ಟಿಯಲ್ಲಿ ನಾನು ಕೆಟ್ಟವಳಾಗೋಗ್ತೀನಿ. ಹಲೋ ಹಲೋ. ಓ ಮಹಾಲಕ್ಷ್ಮಿ, ನೀವು ಅಮ್ಮನ ಫೋನ್ ರಿಸೀವ್ ಮಾಡಿದ್ದೀರಾ? ಅಮ್ಮ ಎಲ್ಲಿ ಹೋದ್ರು? ಅದು ಅತ್ತೆ ಏನಂದ್ರೆ ಅಲ್ಲ ಇವ್ರು ಯಾವ ಕಡೆ ಹೋದ್ರು ಅಂತ. ಈ ಕಡೆ ಹೋದ್ರ ಈ ಕಡೆ ಹೋದ್ರ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ. ಅದೇ ಮತ್ತೆ ಈ ಕತ್ಲಲ್ಲಿ ಇವ್ರನ್ನ ಎಲ್ಲಂತ ಹುಡ್ಕೋದು? ಹಾ ಅಲ್ಲ ಯಾವ ಕಡೆ ಅಂತಾನು ಗೊತ್ತಾಗ್ದೆ ಅಜ್ಜಿ, ನಮ್ಮೂರ್ ಕಡೆ ದನಗಳನ್ನ ಬೈಲಿಗೆ ಮೇಯ್ಸಕ್ಕಂತ ಕರ್ಕೊಂಡು ಹೋಗ್ತಾರೆ. ಆ ದನ ಮೇಯ್ಸೋನು ಯಾವ ಕಡೆ ಹೋಗ್ತಾನೋ ಹಸುಗಳು ಅವನ್ನ ಫಾಲೋ ಮಾಡ್ಕೊಂಡು ತಲೆ ತೆಗೆಸ್ಕೊಂಡು ಆ ಕಡೆನೆ ಹೋಗ್ತವೆ. ಈ ವಿಧಿ ಅಕ್ಕನ್ಗೆ ನಾನ್ ಎಲ್ಲಿದ್ದೀನಿ ಏನ್ ಮಾಡ್ತಿದ್ದೀನಿ ಅನ್ನೋದೇ ಗೊತ್ತಾಗ್ತಿಲ್ವಲ್ಲ ಅಜ್ಜಿ. ಅಲ್ಲಿ ನೋಡಿ ಸುಮ್ನೆ ಫೋನಲ್ಲಿ ಮಾತಾಡ್ಕೊಂಡು ಬರೋದು. ಅಲ್ಲ ಇವ್ರಿಗಂತೂ ಕೆಲ್ಸ ಇಲ್ಲ ಸರಿ, ಆ ಕಡೆ ಫೋನಲ್ಲಿ ಮಾತಾಡ್ತಿರೋರ್ಗೂ ಕೆಲ್ಸ ಇಲ್ವಾ ಅಂತ. ಏಯ್, ಅವ್ರಿಬ್ರು ATM ಹೋದವ್ರು ಇಷ್ಟೊತ್ತಾದ್ರೂ ಯಾಕೆ ಬರ್ಲಿಲ್ಲ ಅಂತ ಚಿಂತೆ ಮಾಡ್ತಿದ್ರೆ ಇವ್ಳು ನೋಡು ವಿಧಿ ಯೋಚನೆ. ಅಲ್ಲ ಅಜ್ಜಿ, ಕತ್ಲೆ ಎಲ್ಲಿ ಬಂದ್ರು ನೋಡಿ. ಯಾಕೆ ಏನಾಯ್ತು? ಯಾಕೆ ಗಾಬರಿ ಆಗಿದ್ದೀರಾ? ನನ್ನ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ 0 ತೋರಿಸ್ತಿದೆ. ಅದಕ್ಕೆ ಕ್ಯಾಶ್ ಕೂಡ ವಿಡ್ರಾ ಆಗ್ಲಿಲ್ಲ, ಇಲ್ಲಿ ಕೂಡ ಪೇಮೆಂಟ್ ಮಾಡಕ್ ಆಗ್ಲಿಲ್ಲ ನನಗೆ. ಅಂಕಿತಣ್ಣ, ಐಸ್ ಕ್ರೀಮ್ ತಿಂದು ಹೊಟ್ಟೆ ನೋವು ಏನಾದ್ರೂ ಶುರು ಆಯ್ತಾ? ಇಲ್ಲಪ್ಪ, ಹಂಗೇನಿಲ್ಲ. ಬನ್ನಿ ಹೊರಡೋಣ. ಒಂದ್ ನಿಮಿಷ ಅಂಕಿತ್, ATM ಕಾರ್ಡ್ ನಿನ್ನ ಹತ್ರ ಇತ್ತಲ್ವಾ? ಅಕೌಂಟ್ ಬ್ಯಾಲೆನ್ಸ್ 0 ಹೇಗಾಯ್ತು? ಹೇಳು ಅಂಕಿತ್, ದುಡ್ಡು ಏನಾಯ್ತು? ಹೇಳು. ಅದು ದುಡ್ಡು ನಾನೇ ಯೂಸ್ ಮಾಡ್ಕೊಂಡೆ. ಏನು ಖರ್ಚು ಮಾಡ್ಕೊಂಡ್ಯಾ? ಅದ್ರಲ್ಲಿ ಇದ್ದಿದ್ದು 5,000 ಅಲ್ಲ ಕಣೋ. ಅಷ್ಟೊಂದು ದುಡ್ಡನ್ನ ಏನಕ್ಕೆ ಖರ್ಚು ಮಾಡ್ದೆ ನೀನು? ನಿನ್ನನ್ನೇ ಕೇಳ್ತಾ ಇರೋದು, ಅಷ್ಟು ದುಡ್ಡು ಖರ್ಚು ಮಾಡೋ ಅಂತ ಏನ್ ಮಾಡ್ದೆ ಅಂತ. ಆ ದುಡ್ಡನ್ನ ಅಪ್ಪ ಹುಡ್ಕ ಖರ್ಚು ಮಾಡ್ದೆ. ಅತ್ತೆ ಇಲ್ಲೇ ಇದ್ದಾರೆ. ಅತ್ತೆ ನಾನು ಜೊತೆಲೇ ಇದ್ವಿ, ಅದಕ್ಕೆ ನಾನೇ ರಿಸೀವ್ ಮಾಡಿದೆ. ನೀವು ನಾಳೆನೆ ಬರ್ತಿದ್ದೀರಾ ಅಲ್ವಾ? ಹಾ ಬರ್ತಿದ್ದೀನಿ. ಯಾಕೆ? ಏನಿಲ್ಲ, ನೀವು ಬಂದ ತಕ್ಷಣ ಇವತ್ತು ಹೋಗಿದ್ವಲ್ಲ ಅದೇ ದೇವಸ್ಥಾನಕ್ಕೆ ಮತ್ತೆ ಹೋಗ್ಬೇಕು. ಅಲ್ಲಿ ನಾವು
ಮಾಡ್ಬೇಕಾಗಿರೋ ಒಂದ್ ಚಿಕ್ಕ ಕೆಲಸ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಅದನ್ನ ಮುಗಿಸ್ಲೇಬೇಕು. ಅಷ್ಟೇ ತಾನೇ ಮಹಾಲಕ್ಷ್ಮಿ, ಮಾಡೋಣ ಬಿಡಿ. ನಿಮ್ ಕಾನ್ಸರ್ಟ್ ಹೇಗ್ ನಡೀತಿದೆ? ಚೆನ್ನಾಗಿದೆ. ಬ್ರೇಕ್ ಟೈಮ್ ಇತ್ತು, ಅದಕ್ಕೆ ಕಾಲ್ ಮಾಡಿದೆ. ಅಮ್ಮನ್ ಫೋನ್ ಕೊಡಿ. ಹಲೋ ಪುಟ. ಅಮ್ಮ ಏನಾಯ್ತು? ನಿಮ್ ವಾಯ್ಸ್ ಒಂಥರ ಇದೆ. ಏನಿಲ್ಲ ಪುಟ, ದೇವಸ್ಥಾನದಲ್ಲಿ ಸ್ವಲ್ಪ ಜಾಸ್ತಿ ಓಡಾಡಿದ್ನಲ್ಲ, ಅದಕ್ಕೆ ಸುಸ್ತಾಗಿದೆ. ನೀನ್ ಆರಾಮಾಗಿದೆಯಲ್ವಾ? ಹಾಮ ಆಲ್ ಓಕೆ. ಅಪ್ಪನು ತುಂಬಾ ಎಂಜಾಯ್ ಮಾಡ್ತಿದ್ದಾರೆ. ಸರಿ ಕಣ. ಅಮ್ಮ ಫೋನ್ ಮಹಾಲಕ್ಷ್ಮಿ ಕೊಡಿ. ಹಲೋ ಮಹಾಲಕ್ಷ್ಮಿ, ಅಮ್ಮ ಯಾಕೋ ಒಂಥರ ಇದ್ದಾರೆ, ಸ್ವಲ್ಪ ಜೋಪಾನವಾಗಿ ನೋಡ್ಕೊಡಿ. ಅದನ್ನ ನೀವ್ ನನಗೆ ಹೇಳ್ಬೇಕಾ? ಅವ್ರನ್ನ ನಾನೇ ತಾನೇ ನೋಡ್ಕೋಬೇಕು. ನೋಡ್ಕೋತೀನಿ. ನೋಡಿ, ಈಗ್ಲೂ ಅವ್ರಿಗೆ ನಿಮ್ದೇ ಚಿಂತೆ. ನೀವ್ ಅವ್ರಿಗೆ ಏನ್ ಮಾಡಿದ್ರು, ಅವ್ರಿಗೆ ಒಂದ್ರ ಮೇಲೆ ಒಂದ್ ಸುಳ್ಳು ಹೇಳಿದ್ರು, ಅವ್ರು ನಿಮ್ಮನ್ನ ಅಷ್ಟು ನಂಬ್ತಾರೆ ಅತ್ತೆ. ನಾಳೆ ಅವ್ರಿಗೆ ಎಲ್ಲ ಸತ್ಯ ಗೊತ್ತಾದ್ಮೇಲೆ ಅವ್ರಿಗೆ ಎಷ್ಟು ನೋವಾಗ್ಬೋದು ಅಂತ ಯೋಚಿಸಿದೀರ? ನೋಡು ಲಕ್ಷ್ಮಿ, ನನ್ ಮಾತು ಕೇಳು. ಪುಟ್ಟಂಗೆ ಈ ವಿಚಾರ ಗೊತ್ತಾಗೋದ್ ಬೇಡ. ಇದನ್ನೆಲ್ಲ ಸಹಿಸ್ಕೊಳಲ್ಲ. ಪ್ಲೀಸ್ ಲಕ್ಷ್ಮಿ, ನನ್ನ ಕೈ ಮುಗಿದು ಕೇಳ್ಕೊತೀನಿ. ಪುಟ್ಟಂಗೆ ಇದನ್ನೆಲ್ಲ ಹೇಳ್ಬೇಡ ಪ್ಲೀಸ್. ಸತ್ಯನ ತುಂಬಾ ದಿನ ಉಸಿರು ಕಟ್ಸಕ್ ಆಗಲ್ಲ ಅಂತೆ. ಅದು ಹೊರಗಡೆ ಬರ್ಲೇಬೇಕು, ಉಸಿರಾಡ್ಲೇಬೇಕು. ವೈಷ್ಣವ್ ಅವ್ರಿಗೆ ನಾಳೆ ಸತ್ಯ ಗೊತ್ತಾಗತ್ತೆ, ಗೊತ್ತಾಗ್ಲೇಬೇಕು. ತಲೆ ಸರಿ ಇದೆಯಾ ನಿನಗೆ? ಅಷ್ಟು ದುಡ್ಡು ಸಂಪಾದನೆ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಪಡ್ಬೇಕು ಅನ್ನೋದು ಗೊತ್ತಿದ್ಯಾ ನಿನಗೆ? ದುಡ್ಡನ್ನೆಲ್ಲ ಹಾಳು ಮಾಡಿ ಸುಮ್ನೆ ನಿಂತಿರೋದ್ ನೋಡು. ಅಮ್ಮ, ಮನೆಗೆ ಹೋಗೋಣ ಬನ್ನಿ, ನಾನೆಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೇಡಮ್, ದುಡ್ಡು ಕೊಡದೆ ಎಲ್ರು ಬಂದು ಇಲ್ಲಿ ನಿಂತಿದ್ದೀರಿ. ಅಂಗಡಿ ಕ್ಲೋಸ್ ಮಾಡ್ಬೇಕು, ಟೈಮ್ ಆಯ್ತು. ದುಡ್ಡು ಕೊಡಿ ಮೇಡಮ್. ಅಯ್ಯ, ನಿಂತೋಡಿ ದುಡ್ಡು ದುಡ್ಡು ಅಂತ ಕತೆ ಐತಲ್ಲ. ನಾವೇ ನಿಮ್ ಕಡೆ ಕಳ್ಳ ತರ ಕಾಣ್ತೀವೇನಯ್ಯ? ನಮ್ದೇ ಇಲ್ಲಿ ಲಕ್ಷ ಲಕ್ಷ ಹೋಗಿದೆ. ನೀನೊಳ್ಳೆ ಮೇಡಮ್, ನೀವ್ ಏನಾದ್ರೂ ಮಾಡ್ಕೊಳ್ಳಿ, ನಮ್ ದುಡ್ಡು ನಮಗ್ ಕೊಡಿ. ಅಲ್ಲಿ ಲೆಕ್ಕ ಕೊಡ್ಬೇಕು ನಾವು. ಕೈಯಲ್ಲಿ ದುಡ್ಡಿದ್ರೆ ಕೊಡ್ತೀರಿಲ್ವಾ ತಂದೆ? ಒಂದ್ ಕೆಲಸ ಮಾಡು, ನಮ್ ಜೊತೆ ನೀನು ನಮ್ಮ ಮನೆಗ್ ಬಾ, ಅಲ್ಲಿ ಕೊಡ್ತೀನಿ, ಆಯ್ತಾ? ಇದೊಳ್ಳೆ ಚೆನ್ನಾಗಾಯ್ತಲ್ಲ. ನಾವ್ ದುಡ್ಡು ನಾವಿಸ್ಕೊಳಕ್ಕೆ ನಿಮ್ ಮನೆವರೆಗೂ ನಾವ್ ಬರ್ಬೇಕಾ? ಇದ್ಯಾ ಒಡ ಬರ ನಮ್ಗೆ? ಮೊದ್ಲು ದುಡ್ಡು ಕೊಟ್ಟು ಆಮೇಲೆ ಮಾತಾಡಿ. ದುಡ್ಡು ಕೊಟ್ಮೇಲೆ ನಿನ್ ಜೊತೆ ಮಾತಾಡಕ್ ಏನ್ ನಮ್ಮ ಮಾವನ್ ಮನೆನಾ? ಏಯ್, ಸ್ವಲ್ಪ ಸುಮ್ಮನಿದೆ. ನೋಡಪ್ಪ, ಏನ್ ದುಡ್ಡು ಬಂದಿಲ್ಲ. ನಮ್ಮನೆ ಇಲ್ಲೇ ನೆಕ್ಸ್ಟ್ ಕ್ಲಾಸು ತಂದು ಕೊಡ್ತೀವಿ. ಅಯ್ಯೋ, ಹಂಗೆಲ್ಲ ಊರಲ್ಲಿ ಬೈತಾರೆ. ಆಯ್ತಪ್ಪ, ನಾವೆಲ್ಲರೂ ಇಲ್ಲೇ ಇರ್ತೀವಿ. ಅವಳು ಒಬ್ಳು ತಂದು ಕೊಡ್ತಾಳೆ, ಆಯ್ತಾ? ತಗೊಳ್ಳಿ ಕ್ಯಾಶ್. ಬಿಲ್ ಎಷ್ಟಾಗದೆ? ತಗೊಳಪ್ಪ ನಿನ್ ದುಡ್ಡು. ಉಳಿದಿದ್ದ ಕ್ಯಾಶ್ನ ನೀನೇ ಇಟ್ಕೊ. ಟಿಪ್ಸ್. ಥ್ಯಾಂಕ್ ಯು ಮೇಡಮ್. ಹೋಗ್ತಾ ಇರು. ಅಜ್ಜಿ, ಯಾರಜ್ಜಿ ಇದು? ನಿಮಗ್ ಗೊತ್ತಾ? ಭಾನುಮತಿ ಅಂತ, ನಮ್ ಕಾಲೇರಿ ಹಳೆ ಫ್ರೆಂಡು. ನಾನು ದಾರಿಲಿ ಹೋಗ್ತಿದ್ರೆ ಈ ಕೀರ್ತಿ ಲಕ್ಷ್ಮಿ ಬೇರೆ ದಾರಿಯಲ್ಲಿ ಹೋಗ್ತಿದ್ದಾರೆ.
ನಾಳೆನಾದ್ರೂ ಅವರಿಬ್ರು ಪುಟ್ಟನ ಮೀಟ್ ಮಾಡಿದ್ರೆ ನಾನು ಇಷ್ಟು ದಿನ ಪಟ್ಟ ಕಷ್ಟ ಪಾಡು ಎಲ್ಲ ಹೊಳೆಯಲ್ಲಿ ಹುಣಸೆ ಹಣ್ಣು ಹಿಂದಾಗುತ್ತೆ. ಅವ್ರು 3 ಜನ ಮೀಟ್ ಆಗ್ದಿರೋ ತರ ಮಾಡ್ಬೇಕು. ಏನ್ ಮಾಡೋದು ಏನ್ ಮಾಡೋದು ಏನ್ ಮಾಡೋದು ಏನ್ ಮಾಡೋದು? ಕಾವೇರಿ, If you're curious about trading but don't know where to start, you should check out Olymp. ಚೆನ್ನಾಗಿದ್ದೀನಿ ಕಣೆ, ನೀ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಎಲ್ಲಿದ್ದೆ ನೀನ್ ಇಷ್ಟ ದಿನ? ಎಲ್ಲೆಲ್ಲಿ ಜೀವನ ನಡೀತಿರುತ್ತೋ ಅಲ್ಲೆಲ್ಲ ಇದ್ದೆ. ನನ್ನ ವಿಷಯ ಬಿಡು, ನಿನ್ ಲೈಫ್ ಹೇಗಿದೆ? ವಾಟ್ಸ್ ಹ್ಯಾಪನಿಂಗ್? ನೀನ್ ಬಂದಿದ್ ನನ್ಗೊಂದ್ ಹೊಸ ಜೀವ ಬಂದಾಗ ಆಯ್ತು ಕಣೆ. ಕಷ್ಟ ಅಂದಾಗ ಕ್ಲೋಸ್ ಫ್ರೆಂಡ್ ಪಕ್ಕದಲ್ಲೇ ಇದ್ರೆ ಆ ಧೈರ್ಯನೇ ಬೇರೆ. ಒಂದಷ್ಟು ದಿನ ಜಂಜಾಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೆ, ತಲೆ ಚಿಟ್ಟ ಹಿಡಿದ್ಬಿಟ್ಟಿತ್ತು. ಅದನ್ನ ಯಾರ ಹತ್ರನೂ ಹೇಳಕ್ಕಾಗದೆ ಒದ್ದಾಡ್ತಿದ್ದೆ. ನೀನ್ ನೋಡಿದ್ಮೇಲೆ ಮನ್ಸಿಗೆ ಒಂದಷ್ಟು ನೆಮ್ಮದಿ ಆಯ್ತು. ಏನಾಯ್ತೆ? ನಿನಗೂ ಒಂದು ವಿಷಯ ತಲೆ ಚಿಟ್ಟಿಡಿಸ್ತಾ ಇದೆ ಅಂದ್ರೆ ಅದು ಸೀರಿಯಸ್ ವಿಷಯನೇ ಆಗಿರತ್ತೆ. ಹೇಳೇನಾಯ್ತು? ಏನು ಅಂತ ಹೇಳಿ ಬಾನು. ಇಬ್ರು ಹುಡುಗಿರು ನನ್ ನಿದ್ದೆ ನನ್ ನೆಮ್ಮದಿನ ಹಾಳು ಮಾಡ್ಬಿಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ, ಲಕ್ಷಾಂತರ ರೂಪಾಯಿನ ಗೊತ್ತು ಗುರಿಲ್ವ ಖರ್ಚು ಮಾಡಿದ್ಯಲ್ಲೋ. ಬುದ್ಧಿ ಇದೆಯಾ ನಿನಗೆ? ನನಗ್ ವೇಸ್ಟ್ ಮಾಡಿಲ್ಲ ಅಮ್ಮ, ನಿಜವಾಗ್ಲೂ ಅಪ್ಪನ ಕಪಾಲಕ್ಕೆ ಅವನು ನಿನಗೆ ಸರಿಯಾಗಿ ಯಾಮಾರ್ತಿದ್ದಾನೆ. ಅಪ್ಪನ್ ಹುಡುಕ್ತಾನಂತೆ, ಅಪ್ಪನ ಏನ್ ದೊಡ್ಡ ಜೇಮ್ಸ್ ಬಾಂಡ್ ಇವನು. ಕಳ್ಕೊಂಡಿರೋನ ಹುಡ್ಕಾಕಿ ಅಂತಾನೆ ಒಂದು ವೆಬ್ಸೈಟ್ ಇದೆ, ಅವ್ರು ನಮ್ಮ ಅಂಶಗಳಿಂದ ರಿಪೋರ್ಟ್ ರೆಡಿ ಮಾಡ್ಕೊಡ್ತಾರೆ. ಅದರಿಂದ ಅಪ್ಪ ಯಾರು ಅಂತ ನಾವು ಕಂಡುಹಿಡಿಬಹುದು. ಹುಚ್ಚುಚ್ಚಾಗಿ ಮಾತಾಡ್ಬೇಡ ಅಂಕಿತ್. ನಾನ್ ಹುಚ್ಚುಚ್ಚಾಗಿ ಮಾತಾಡ್ತಾ ಇಲ್ಲ ಅಮ್ಮ. ನಮ್ಮ ಅಪ್ಪ ಯಾರು, ಯಾವ ರೀಜನ್ ಇಂದ ಬಂದವರು, ಅವ್ರ ಹಿಸ್ಟ್ರಿ ಏನು ಅಂತ ಎಲ್ಲ ಇದರಿಂದ ತಿಳ್ಕೋಬಹುದು. ಬೇಕಿದ್ರೆ ನೋಡಿಲಿ. ನೋಡಮ್ಮ, ನೋಡು, ಲಕ್ಷಾಂತರ ಜನ ವೆಬ್ಸೈಟ್ ಇಂದ ಅವ್ರು ಕಳ್ಕೊಂಡಿರೋನ್ನ ಹುಡ್ಕೊಂಡಿದ್ದಾರೆ. ಅವ್ರದ್ದೆಲ್ರಿಗೂ ರಿಪೋರ್ಟ್ ಇದೆ ನೋಡು. ನಾನ್ ಅಪ್ಪ ಹುಡುಕ್ತೀನಮ್ಮ. ಪದೇ ಪದೇ ಅದಕ್ಕೆ ಮಾತಾಡ್ಬೇಡ ಅಂಕಿತ್. ಅಷ್ಟಕ್ಕೂ ಈ ಜವಾಬ್ದಾರಿನೆಲ್ಲ ಕೊಟ್ಟವ್ರು ಯಾರು ನಿನ್ಗೆ? ಯಾರು ಕೊಡ್ಬೇಕಾಗಿರೋ ರೆಸ್ಪಾನ್ಸಿಬಿಲಿಟಿ ಅಲ್ಲಮ್ಮ. ಅಪ್ಪ ಯಾರು ಅಂತ ಹುಡ್ಕೋ ಹಕ್ಕು ನನಗಿದೆ. ಓ, ಹಕ್ಕಿನ ಬಗ್ಗೆ ಎಲ್ಲ ಮಾತಾಡೋಷ್ಟು ದೊಡ್ಡವನಾಗ್ಯಾ? ನಿನ್ನ ಇಷ್ಟು ದೊಡ್ಡವನಾಗಿ ಬೆಳೆಸಿರೋದು ನಾನು. ನಿನ್ನ ಕಷ್ಟಪಟ್ಟು ಕೋಡಿಟ್ಟ ಹಣನ ಅನ್ಯಾಯವಾಗಿ ಕಳ್ಬೇಕೆಲ್ಲೋ. ನಾನು ಇದನ್ನ ಮಾಡ್ಬಾರ್ದು ಅಂತ ಇದ್ರೆ ನಮ್ಮಪ್ಪ ಯಾರು, ಎಲ್ಲಿದ್ರೆ ಅಂತ ನೀನು ಹೇಳ್ಕೊಡ್ತಾನೆ. ಇದೆ ಈ ಸೈಲೆನ್ಸರ್ ಸಿಗೋ ಉತ್ತರ ಅಂತ ನನಗೆ ಗೊತ್ತಿತ್ತು. ನಾನು ಅಪ್ಪ ನೋಡ್ಕೋ ಕೆಲಸ ನಿಲ್ಸಲ್ಲ. ಅವರು ನೋಡ್ಕೋವರ್ಗು ನಾ ಸುಮ್ಮನಿರಲ್ಲ. ಸೊ 1 ವರ್ಷ ಇಷ್ಟೆಲ್ಲ ಸರ್ಕಸ್ ಮಾಡಿದ್ಯಾ, ಒಳ್ಳೊಳ್ಳೆ ಮೈಂಡ್ ಗೇಮ್ಗಳನ್ನೇ ಪ್ಲೇ ಮಾಡಿದ್ಯಾ. ಆದ್ರೆ ನಿನ್ನ ಮೈಂಡ್ ಗೇಮ್ಗಳಲ್ಲಿ ಒಂದು ಪ್ರಾಬ್ಲಮ್ ಇದೆ ಕಾವೇರಿ. ಅದೊಂಥರ ಮಳೆ ನಡೆಯೋ ತರ. ನೆರೆಯುವಾಗ ಚೆನ್ನಾಗಿ ಇರುತ್ತೆ, ಆದ್ರೆ ಮಳೆ ನಿಂತ ಮೇಲೆ ಮೈಯೆಲ್ಲ ಒತ್ತೊತ್ತೆ ಆಗಿ ಇರಿಟೇಟ್ ಆಗುತ್ತಲ್ಲ, ಹಾಗೆ ನೋಡ್ತಾ ನೋಡ್ತಾ ಒಂದೊಂದ್ಸಲ ನಮ್ಮ ಗೇಮ್ ಪ್ಲಾನ್ ಅಲ್ಲಿ ನಾವೇ ತಡಿ ಹಾಕೊಂಡ್ಬಿಟ್ಟಿರ್ತೀವಿ. ಬಟ್ ಡೋಂಟ್ ವರಿ, ಬಿಡ್ಸಕ್ ನಾನ್ ಬಂದಿದ್ದೀನಲ್ಲ. ನೀನೇನಾದ್ರೂ ನನ್ ಜಾಗದಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ದೆ? ಪ್ಲೀಸ್ ನನ್ನನ್ ಮಾತ್ರ ಎಕ್ಸಾಂಪಲ್ ಆಗಿ ತಗೊಳ್ಬೇಡ. ನಗ್ಬೇಡ ಬಾನು, ಪ್ಲೀಸ್ ಹೇಳು. ನೀನ್ ನನ್ ಸಿಚುವೇಶನ್ ಅಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ದೆ? ಓಕೆ, ನಾನು ನಿನ್ನ ಜಾಗದಲ್ಲಿ ಏನಾದ್ರೂ ಇದ್ದಿದ್ರೆ ಈ ಮೈಂಡ್ ಗೇಮ್ ಅಂತೆಲ್ಲ ಟೈಮ್ ವೇಸ್ಟ್ ಅಂತೂ ಮಾಡ್ತಾ ಇರ್ಲಿಲ್ಲ. ನಾನು ನಂದೇ ರೂಟ್ ಹಿಡಿತಾ ಇದ್ದೆ.
ಶ್ರಮ ಕಡಿಮೆ, ಫಲ ಜಾಸ್ತಿ. ಇಷ್ಟೊತ್ತಿಗೆ ಈ ಸಮಸ್ಯೆ ಎಲ್ಲ ಬಗೆಹರಿದು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದೆ. ನಿಂದು ತಂದ್ರೆ ಏನ್ ಏನ್ ನಿನ್ ಮಾತಿನ ಅರ್ಥ? ನನ್ನ ಮಾತಿಗೆ ಅರ್ಥ ಎಲ್ಲ ಹುಡುಕ್ತಾ ಕೂರ್ಬೇಡ. ಒಂದು ಹೊಸ ಡಿಕ್ಷನರಿನೇ ಬರಿಬೇಕಾಗುತ್ತೆ. ಸದ್ಯಕ್ಕೆ ನಿನ್ನ ಸಮಸ್ಯೆ ಬಗೆಹರಿಸೋದಕ್ಕೆ ಟ್ರೈ ಮಾಡೋಣ. ನಮ್ ಬದುಕಿನ ತೀರ್ಮಾನನ ಮೂವರು ಸೇರಿ ಮಾಡೋಣ. ನೀವ್ ಯಾವ ದೇವಸ್ಥಾನದಲ್ಲಿ ನನ್ನ ವೈಷ್ಣವ ಸಂಸಾರ ಚೆನ್ನಾಗಿರ್ಲಿ ಅಂತ ಪೂಜೆ ಮಾಡಿಸಿದ್ರು ಅದೇ ದೇವಸ್ಥಾನದಲ್ಲಿ ನಾಳೆ ವೈಷ್ಣವ್ರಿಗೆಲ್ಲ ಸತ್ಯ ಗೊತ್ತಾಗುತ್ತೆ. ನೀವು, ನಾನು, ವೈಷ್ಣವ್ ನೋಡೋಣ ವೈಷ್ಣವ್ ನಿರ್ಧಾರ ಏನಾಗಿರುತ್ತೆ ಅಂತ.